ವಿರಾಟ್ ಕೊಹ್ಲಿ ಆರ್ಭಟ, ಕೆಕೆಆರ್ ಧೂಳಿಪಟ. IPL 2026 ಅಲ್ಲಿ ಬೆಂಕಿ ಪಂದ್ಯ. RCB ತಂಡ ಪಂದ್ಯವನ್ನು ಗೆದ್ದುಕೊಂಡಿದೆ. RCB ತಂಡ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡ್ತಾರೆ. ಬೌಲಿಂಗು ಹೇಳ್ಕೊಳ್ಳೋ ರೀತಿ ಹಾಕೋದಿಲ್ಲ. ಡಫಿ ನಾಯಿ ಹೊಡೆದಂಗೆ ಓಡಿಸ್ಕೊತಾರೆ. ರೊಮೇರೋ ಶೆಪರ್ಡ್ ಇವತ್ತು ಇರಲಿಲ್ಲ. KKR ತಂಡದ ಆಟಗಾರರು ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು ಗುರು. ರಿಂಕು ಸಿಂಗ್ ಚೆನ್ನಾಗಿ ಆಡಿದ್ರು. ಅದಾದಮೇಲೆ ನಮ್ಮ RCB ತಂಡದ ಬ್ಯಾಟಿಂಗು ಕೂಡ ಶುರು ಆಯಿತು. 192 ರನ್ಸ್ನ ಹೊಡಿತಾರೆ KKR ತಂಡ. ಅದರಲ್ಲಿ ರಘುವಂಶಿ ಅವರು 71 ಹೊಡಿತಾರೆ. ರಿಂಕು ಸಿಂಗ್ 49, ಕ್ಯಾಮ್ರಾನ್ ಗ್ರೀನ್ 32, ಭುವನೇಶ್ವರ್ ಕುಮಾರ್ 1 ವಿಕೆಟ್, ಹೇಸಲ್ವುಡ್ 1 ವಿಕೆಟ್. ಉತ್ತರವಾಗಿ ವಿರಾಟ್ ಕೊಹ್ಲಿ, ಬೆತಲ್ ಓಪನಿಂಗ್ ಬರ್ತಾರೆ. ಬೆತಲ್ ಬೇಗನೆ ಔಟ್ ಆಗ್ತಾರೆ. ದೇವದತ್ ಪಡಿಕ್ಕಲ್, ವಿರಾಟ್ ಕೊಹ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ ಆಡ್ತಾರೆ. ಪಡಿಕ್ಕಲ್ ಅಂತೂ ಚೆನ್ನಾಗಿ ಆಡ್ತಾರೆ. ಆದರೆ ವಿರಾಟ್ ಕೊಹ್ಲಿ ಔಟ್ಸ್ಟ್ಯಾಂಡಿಂಗ್ ಆಗಿ ಆಡಿ ಒಂದು ಸೆಂಚುರಿನ ಬಾರಿಸ್ತಾರೆ. ಅವರ ಸೆಂಚುರಿ ಮುಖಾಂತರ RCB ತಂಡ ಈ ಒಂದು ಪಂದ್ಯವನ್ನು ಸುಮ್ಮನೆ ಗೆದ್ದು ಬಿಡುತ್ತೆ ಗುರು. ವಿರಾಟ್ ಕೊಹ್ಲಿ ಸೆಂಚುರಿ ಬೇಕಾಗಿತ್ತು. ಈ IPL ಅಲ್ಲಿ ಹೊಡೆದು ಪ್ರೂವ್ ಮಾಡಿದ್ದಾರೆ. ವಿರಾಟ್ ದ ಕಿಂಗ್ ಅಂತ ಪ್ರೂವ್ ಮಾಡಿದ್ದಾರೆ. ಚೇಸ್ ಮಾಸ್ಟರ್ ಅಂತ ಪ್ರೂವ್ ಮಾಡಿದ್ದಾರೆ. RCB ತಂಡ ಈ ಒಂದು IPL ಪಂದ್ಯವನ್ನು ಈಸಿಯಾಗಿ ಗೆದ್ದುಕೊಂಡಿದ್ದಾರೆ. ಇವಾಗ ಪಾಯಿಂಟ್ಸ್ ಟೇಬಲ್ ಕಡೆಗೆ ನೋಡೋಕ್ಕಿಂತ ಮುಂಚೆ ಸ್ಕೋರ್ ಕಾರ್ಡ್ ನೋಡೋಣ. ವಿರಾಟ್ ಕೊಹ್ಲಿ 60 ಬಾಲ್ಗೆ 105, ದೇವದತ್ ಪಡಿಕ್ಕಲ್ 39, ಬೆತಲ್ 15. ಆ ಕಡೆ ತ್ಯಾಗಿ 2 ವಿಕೆಟು, ನರೇನ್ 1 ವಿಕೆಟ್ ಅಷ್ಟೇ ಗುರು. RCB ತಂಡ 4 ವಿಕೆಟ್ನ ಕಳ್ಕೊಂಡು ಪಂದ್ಯವನ್ನು ಈಸಿಯಾಗಿ ಗೆಲ್ಲುತ್ತೆ. ವಿರಾಟ್ ಕೊಹ್ಲಿಗೆ ಮ್ಯಾನ್ ಆಫ್ ದ ಮ್ಯಾಚು. RCB ತಂಡ ಮತ್ತೆ ಟೇಬಲಲ್ಲಿ ನಂಬರ್ 1. KKR ಧೂಳಿಪಟ, ವಿರಾಟ್ ಕೊಹ್ಲಿ ಆರ್ಭಟ.